ಎಲ್ಲರಿಗೂ ನಮಸ್ಕಾರ. ಈ ಡ್ರೈನೇಜ್ ಬಗ್ಗೆ ಕೆಲವು ಜನರ ಅಭಿಪ್ರಾಯ, ಪೂರ್ವ ಭಾಗದಲ್ಲಿ ಮಳೆ ಕಡಿಮೆ ಇದ್ದಲ್ಲಿ ಅಥವಾ ಬೆಟ್ಟದ ತೋಟದಲ್ಲಿ ಡ್ರೈನೇಜ್ ಅನುಕೂಲ ಆಗ್ತದೆ. ಸಿಕ್ಕಾಪಟ್ಟೆ ಜವಳಿದ ತೋಟದಲ್ಲಿ ಓಪನ್ ಕಾಲ್ಗೆ ಪ್ರಶಸ್ತ ಆಗ್ತದೆ. ಒಂದು ಎರಡೂವರೆ ಫುಟ್ ಕಂತ ಇದ್ದ ಮಾಡಿದ್ರೆ ಜವಳ ತೋಟದಲ್ಲಿ ಹೆಚ್ಚಿನ ಓಪನ್ ಕಾಲ್ಗೆಲ್ಲ ಪ್ರಯೋಜನ ಆಗ್ತದೆ. ಡ್ರೈನೇಜ್ ಮಾಡೋದು ಬೆಟ್ಟ ತೋಟ ಅಥವಾ ಪೂರ್ವ ಭಾಗದಲ್ಲಿ ಮಳೆ ಕಡಿಮೆ ಇದ್ದಲ್ಲ ಅದು ಸಕ್ಸಸ್ ಆಗ್ತದೆ. ನಮ್ಮಲ್ಲಿ ಬೇರು ಶ್ವಾಸ ಕಟ್ಟಿದಾಗ್ತದೆ ಅಥವಾ ಚಂಡಿ ಕೆಂಪಾಗ್ತದೆ ಡ್ರೈನೇಜ್ ಮಾಡೋದಲ್ಲಿ. ಅಗದಿ ಜವಳ ತೋಟದಲ್ಲಿ ನಮ್ಮಲ್ಲಿ ಎಲ್ಲದೂ ಜವಳ ತೋಟ ಜಾಸ್ತಿ ಉಂಟು. ಹಾಗಾಗಿ ಅದಕ್ಕೆ ಏನು ಈಗ ನೀವು ಕೇಳಿದ ಪ್ರಶ್ನೆ ಸರಿ ಅದೇ. ಜವಳ ತೋಟ ಅಂದರೆ ನಾವು ಈ ಡ್ರೈನೇಜ್ ಮಾಡಿದ ತೋಟ ಬಹುಶಃ ನಮ್ಮ ತೋಟಕ್ಕಿಂತ ನಿಮ್ಮ ತೋಟ ಜವಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜವಳ ಅಲ್ಲಿ ಮೊದಲು 25 ವರ್ಷದಿಂದ ಬೇರುಳ ಬಂದಿತ್ತು, ಅದನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಾಯಿತು. ಈಗ ಒಂದಷ್ಟು ಬೇರೆ ಬೇರೆ ವಿಧಾನದಿಂದ 80% ಕಂಟ್ರೋಲ್ ಆಯಿತು. ಕಡೆಗೆ ಅದು ಡ್ರೈನೇಜ್ ಮಾಡಿದ್ಮೇಲೆ 100% ಕಂಟ್ರೋಲ್ ಆಯಿತು. ಈಗ ಒಂದ್ಸತಿ ಈಗ ಡ್ರೈನೇಜ್ ಬಗ್ಗೆ ಒಂದು ನಮ್ಮ ತೋಟಕ್ಕೆ ಬಂದರೆ 100% ಕ್ಲೀನ್ ಆಗಿಬಿಡ್ತದೆ. ಈಗ ನಾನು ಈಗ ಮಾಡಿ 10 ವರ್ಷ ಆಯಿತು. ಯಾಕೆ ಇನ್ನೂವರೆಗೂ ಔಟ್ ಮಾಡಲಿಲ್ಲ ಅಂದರೆ ಅದು ಯಶಸ್ವಿನ ಪ್ರಮಾಣ ಎಷ್ಟು ಹೇಳಿ ತಿಳ್ಕೊಂಡೇ ಇದನ್ನ ಔಟ್ ಮಾಡೋಣ. ಇವತ್ತೇ ಫಸ್ಟ್ ಔಟ್ ಮಾಡಿದ್ದು ಅದನ್ನು ಪಬ್ಲಿಕ್ನಲ್ಲಿ. ಈಗ ಅದನ್ನು ಯಶಸ್ವಿನ ಪ್ರಮಾಣ 100% ಡ್ರೈನೇಜಿಂದು. ಅದು ಜವಳ ತೋಟ ಇದ್ದರೆ ಪ್ರತಿ ಕಾಲಿಗೆ ಹಾಕಬೇಕು. ನೀವು ಬೆಟ್ಟ ತೋಟ ಇದ್ದರೆ 2 ಬಣ್ಣಕ್ಕೆ 1 ಡ್ರೈನೇಜ್ ಪೈಪ್ ಹಾಕಿದ್ರೆ ಸಾಲ್ತದೆ. ನಾವು ಹಾಗೆ ಮಾಡಿದ್ವಿ. ಮತ್ತು ತೆಂಗು ಸಿಪ್ಪೆಯನ್ನು ಪೈಪ್ ಕಾಣದಾಗ ಮುಚ್ಚಿ ಅದ್ರ ಮೇಲೆ ಚಾಲಿ ಸಿಪ್ಪೆಯನ್ನು 1.5 ಫುಟೆಲ್ಲ ಹಾಕಿ ಅದ್ರ ಮೇಲೆ ಮಣ್ಣನ್ನು ಭಾಳ ಮುಚ್ಚಬಾರ್ದು. ಏನೊಂದು ಅರ್ಧ ಮುಕ್ಕಾಲು ಫುಟ್ 1 ಫುಟು ಮ್ಯಾಕ್ಸಿಮಮ್ ಮಣ್ಣು ಮುಚ್ಚಬೇಕು. ಒಂದು ಸ್ವಲ್ಪ ಹೀಗಿರಬೇಕು. ಅಂದರೆ ಮಳೆ ಓವರ್ ಆದರೆ ಅದ್ರಲ್ಲಿ ಹೊರದೋಗ್ಲಿಕ್ಕೆ ಅಥವಾ ಇಂಗ್ಲಿಕ್ಕೆ. ನಮ್ಮದು ಎಷ್ಟು ಮಳೆ ಈಗ ಮಾಡಿ 10 ವರ್ಷ ಆಯಿತು. 1 ವರ್ಷನೂ ಹೀಗೆ ಉಪ್ಪನ್ನು ಹೊರದೋಗ್ಲಿಕ್ಕೆ ಇಟ್ಟಿದ್ರು. 1 ವರ್ಷ ಯಾವ ಮಳೆಗಾಲದಲ್ಲೂ ಹೊರದೋಗ್ಲಿಲ್ಲ. ಎಲ್ಲ ಅಲ್ಲೇ ಹಿಂಗೆ ಹೋಗ್ತದೆ. ಅಂದರೆ ಮಣ್ಣು ಅರ್ಧ 1 ಫುಟ್ ಇದ್ದಾಗ ಅಲ್ಲಿ ಇಳಿಲಿಕ್ಕೆ ಜಾಗ ಬಂದ್ಬಿಡ್ತದೆ. ಹಾಗಾಗಿ ಅಲ್ಲಿ ಹೊರದೋಗ್ತದೆ. ತೋಟ ಕ್ರಿಕೆಟ್ ಮೈದಾನಾಗಿ ಇರಬಾರ್ದು. ನಿತ್ಕಟ್ಟಿನ ಸೈಡ್ ಹೀಗೆ ಸ್ವಲ್ಪ ಏರಿರಬೇಕು, ಕಾಲುವೆ ಸೈಡು ಹೀಗೆ ಇರಬೇಕು. ಎಲ್ಲ ಸ್ವಲ್ಪ ವೇರಿಯೇಷನ್ ಇದ್ದರೆ ಬಹುಶಃ ಸೂಕ್ಷ್ಮಾಣು ಜೀವಿ ಗೊಬ್ಬರ ಇದೆಲ್ಲ ಆಗೋದು ಅನುಕೂಲ ಆಗ್ತದೆ. ಡ್ರೈನೇಜ್ ಪೈಪಿನ ಮಧ್ಯ ಕಾಲುವೆ ನಾವು ಒಂದು ಅರ್ಧದಲ್ಲಿ ಗೊಬ್ಬರ ಗುಂಡಿ ಟೈಪು ನಮ್ದು ಆಗ್ಬಿಟ್ಟದೆ. ಅಂದರೆ ಇಲ್ಲಿ ಇನ್ನೊಂದೇನು ಕೇಳಿದ್ರೆ ಈಗ ಮತ್ತೊಂದು ವಿಷಯ ಹೇಳ್ತೀನಿ. ನಮ್ಮ ಭಾಗದಲ್ಲಿ ನೀರಳ್ಳಿ ಸೀತಾರಾಮ ಹೆಗಡೆ ಅವರು ಕಾಫಿ ಬಗ್ಗೆ ಒಳ್ಳೆ ಪ್ರಯತ್ನ ಮಾಡಿದ್ರು. ಈಗ ನೀವು ಹೊಸತೋಟ ಸ್ವಲ್ಪ ಮರ ದೂರ ಇದ್ದಲ್ಲಿ ಅವರದ್ದು ಮಾರ್ಗದರ್ಶನ ತಗೊಂಡು ಅವರು ಬಹುಶಃ ಹೇಳಿದ್ರೆ ಸಸಿನೂ ತರಿಸ್ಕೊಡ್ಬೋದು ಹೊರಗಡೆಯಿಂದ. ಆ ಪ್ರಯೋಜನವನ್ನು ನಾವು ತಗೊಳ್ಬೇಕು. ಅವ್ರಿಗೆ ಹಣ ಮಾಡಬೇಕು, ಸಸಿ ತರ್ತಾ ಇಲ್ಲ. ಕೃಷಿ ಒಳ್ಳೇದಾಗಲಿ ಹೇಳಿ ಸಸಿ ತರಿಸುವಂಥ ವ್ಯವಸ್ಥೆ ಮಾಡ್ಬೋದು. ಹಾಗಾಗಿ ಅಂದರೆ ಅವರೊಂದು ಸಸಿ ಅಡ್ರೆಸ್ ಅವ್ರಿಗೆ ಕಾಂಟ್ಯಾಕ್ಟ್ ಉಂಟು ಹೊರಗಡೆದು. ಆ ಒಂದು ಈಗ ಸೊಸೈಟಿ ಮೂಲಕ ಈಗ ಇಂಥ ಸ್ಪಾಟ್ನಲ್ಲಿ ಸಸಿ ಸಿಗ್ತದೆ, ಅಥವಾ ಅವರೇ ಅವ್ರ ಗಾಡಿಯಿಂದ ಹಾಕಿಸ್ಬೋದು, ಅಥವಾ ತರಿಸಿದ್ದಾರೆ. ಅದೊಂದು ಅನುಕೂಲವನ್ನು ತಗೊಳ್ಳಿ. ಮತ್ತೆ 1 ಎಕರೆ ತೋಟಕ್ಕೆ ಆ ಜವಳ ತೋಟಕ್ಕೆ ಪ್ರತಿ ಕಾಲುವೆಗೆ ಮಾಡಬೇಕು ಅಂದರೆ ಅದು ಜಾಗದಿಂದ ಜಾಗಕ್ಕೆ ಎಲ್ಲ ಡಿಫ್ರೆನ್ಸ್ ಆಗ್ತದೆ. ಸಾಮಾನ್ಯ 3 ಇಂಚ್ ಪೈಪ್ ಹಾಕಿದ್ರೆ ಬೆಸ್ಟ್. 1 ರಿಂದ 1.5 ಲಕ್ಷದವರೆಗೆ ಬರ್ಬೋದು. ಅಂದರೆ 2.5 ಇಂಚ್ ಪೈಪ್ ಹಾಕಿದ್ರೆ ಬೇರೆ ರೇಟ್. ಈಗ ನಿಮ್ಮ ಹತ್ರ ಆ ರೀತಿ ಹಣಕಾಸಿನ ಮಾಡ್ಕೊಳ್ಳಿಕ್ಕೆ ಅನುಕೂಲತೆ ಅಂದರೆ ಮುದ್ದನ್ನು ಡ್ರೈನೇಜ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಿನ ದಿನದಲ್ಲಿ ಲೇಬರ್ ಕಾಲುವೆ ಮುಟ್ಲಿಕ್ಕೂ ನಮ್ಗೆ ಲೇಬರ್ ಸಿಗೋದಿಲ್ಲ. ಅಷ್ಟು ಸಿಕ್ಕಿದ್ರೂ ಅವರಿಗೆ ಕಾಸ್ಟು ನಮ್ಗೆ ವರ್ಕೌಟ್ ಆಗೋದಿಲ್ಲ. ಅದಕ್ಕಾಗಿ ಈಗ ನಾನು ಹೇಳಿದಂಥ ಡ್ರೈನೇಜ್ ಸಿಸ್ಟಮ್ ಒಂದು 60, 70, 80 ವರ್ಷ 100 ವರ್ಷ ಬರಬಹುದು. ಯಾಕೆಂದರೆ ಸೀತಾರಾಮ ಹೇಳಿದಾಗೆ ಈ ಕಾಯಿ ಸಿಪ್ಪೆ ನಾಗಿದ್ದೆಲ್ಲ ಡ್ರೈನೇಜಿಗೆ ತುಂಬಿದ್ರು, ಮೇಲಿಂದ ಒಂದಷ್ಟು ಅಡಿಕೆ ಸಿಪ್ಪೆ ಹಾಕಿದ್ರು ಹೇಳಿದ್ರು. ಅದು ಕಾಯಿ ಸಿಪ್ಪೆ ನಾನು ನೋಡಿದೆ ಒಂದು 10 ವರ್ಷ ಆದರೂ ಪಡೆಯೋದೇ ಇಲ್ಲ, ಹಾಗೆ ಇರ್ತದೆ. ಆಗೇನಾಗ್ತದೆ ಕೇಳಿದ್ರೆ ಅಡಿಕೆ ಸಿಪ್ಪೆ ಸ್ವಲ್ಪ ಲಡ್ಡಾಗಿದ್ದಾಗ ಆ ಕಡೆ ಈ ಕಡೆ ಬೇರು ಬಂದು ಹೀಗೆ ಅಲ್ಲಿ ಒಂದಕ್ಕೊಂದು ಟಚ್ ಆಗ್ತದೆ. ಅಲ್ಲಿ ಮೇಲಿನ ಮಣ್ಣನ್ನು ಇನ್ನೂ ಕುಸಿಲಿಕ್ಕೆ ಕೊಡೋದಿಲ್ಲ.
ಒಂದು ಹಂತದಲ್ಲಿ ಸ್ವಲ್ಪ ಒಂದು ಪೊಳ್ಳಿನ ಏರಿಯಾ ಇರ್ತದೆ. ಈಗ 40 ವರ್ಷ ಬಿಟ್ಟರು ಒಂದು ಸ್ವಲ್ಪ ನೀರು ಪೈಪ್ನೊಳಗೆ ಹೋಗುವಷ್ಟು ಪೊಳ್ಳಿನ ಏರಿಯಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಒಂದು 60, 70, 80 ವರ್ಷ ಬರ್ಬೋದು. ಅಂದ್ರೆ ಡ್ರೈನೇಜ್ 100ಕ್ಕೆ 100 ಸಕ್ಸಸ್ ಆಗಿದೆ ನಮ್ದು ಆ ಕ್ಲೀನಿಂಗ್ ಮಾಡೋ ಸಿಸ್ಟಮ್. ಅಂದ್ರೆ ಬಹುಶಃ ಒಂದು ಪೈಪು ನಾವು ತಲೆಗಾಲಿಗೆಲ್ಲಿದ್ದ ಪೈಪನ್ನು 5 ವರ್ಷ ಕ್ಲೀನ್ ಮಾಡಲೇಲಾಗಿತ್ತು. ಈಗ 10ನೇ ವರ್ಷದಲ್ಲಿ ದೊಡ್ಡ ಮಳೆಯಲ್ಲಿ ಒಂದು ಕಡೆ ನೀರು ಮೇಲೆದ್ದು ಬಂದು 1-2 ಫುಟ್ ಬಿಟ್ಟು ಇನ್ನೊಂದು ಕಡೆ ಇಳಿದು ಮುಂದೆ ಹೋಗ್ತಿತ್ತು. ಅಂದ್ರೆ ಅದರ ಅರ್ಥ ಅಲ್ಲಿ ಬ್ಲಾಕ್ 50% ಬ್ಲಾಕ್ ಆಗಿರ್ಬೋದು. ಒಳ್ಳೆ ನಾನು ಅನಿಸಿಕೆ ಮಾಡಿದೆ, ಕಡೆ ನೋಡಿದ್ರೆ ಹೌದು. ಅಂದ್ರೆ ಅದ್ರ ಫೋಟೋ ಎಲ್ಲ ನನ್ನ ಹತ್ರ ಉಂಟು. ಯಾವ ರೀತಿ ಒಂದು ರೀತಿ ಮಂಡೆ ಹಾಗೆ ಜಡಕ್ಕಾಗಿ ಪೈಪ್ನೊಳಗೆ ಹೋಗಿ ಬಹಳ ಒಂಥರ ಜಡಕ್ಕಾಗ್ಬಿಡ್ತದೆ. ಈಗ ನೀವು ಡ್ರೈನೇಜ್ ಪೈಪನ್ನು ಕಂತ ಹಾಕ್ತಾ ಹೋದ್ರೆ ಆ ಸಮಸ್ಯೆ ಕಡಿಮೆ ಆಗ್ತದೆ. ಈಗ ಬಹುಶಃ 6 ಫುಟ್ ಹಾಕಿದ್ರೆ ಒಂದು ಬೇರೆ ಬರೋದೇ ಸುಳ್ಳು, ಅದೆಲ್ಲ ಆಗೋದಿಲ್ಲ 6 ಫುಟ್ ಹಾಕ್ಲಿಕ್ಕೆ. ಈಗ ನಮ್ಮ ಹಳೆ ತೋಟದಲ್ಲೆಲ್ಲವ ಕೆಲವೊಂದು ತೋಟದಲ್ಲಿ ಡ್ರೈನೇಜ್ ಅನ್ನು ಸಾಮಾನ್ಯ 3-4 ಫುಟ್ ಮಾಡಿದ್ರೆ ಒಳ್ಳೇದು. ಈಗ 3 ಫುಟ್ ಮಾಡ್ಲಿಕ್ಕೆ ಆಗೋದಿಲ್ಲ, 2-3/4 ಫುಟ್ ಮಾಡ್ಬೋದು. ಅಲ್ಲಿ ನಾವು ಮಾಡಬಾರ್ದು ಹೇಳೋ ಪ್ರಶ್ನೆಗೆ ಉತ್ತರ ಉಂಟು, ಮಾಡ್ಬೋದು. ಯಾಕೆಂದ್ರೆ 2-3/4 ಫುಟನ್ನು ಕಾಲುವೆ ಮೇಂಟೆನೆನ್ಸ್ ಮಾಡಿಸೋದು ಕಷ್ಟ ಆಗ್ತದೆ. ಅದರಿಂದ ಕಳೆ ತೆಗೆದು ಅದು ಮುಚ್ಚೋದು, ಅಡಿಕೆ ಹಾಕೋದು ಎಲ್ಲ ಕಷ್ಟ ಆಗ್ತದೆ. ನೀವು ಡ್ರೈನೇಜ್ ಅಲ್ಲಿ ಹಾಕಿದ್ರೆ ಕೆಲಸ ಉಳಿತಾಯ ಆಗ್ತದೆ. ಇನ್ನೊಂದೇನು ಕೇಳಿದ್ರೆ ಓಪನ್ ಆಗಿ ನೀರು ಹರಿಯೋದು ಬಂದಾಗ್ತದೆ. ಅದರಿಂದ ಕಾಳು ಮೆಣಸು ರೋಗ ಕಡಿಮೆ ಬರ್ತದೆ. ಅದು ಹೇಗೆ ಕೇಳಿದ್ರೆ ಓಪನ್ ಆಗಿ ನೀರು ಹರಿತಾ ಇದ್ರೆ ಒಂದು ಬಳ್ಳಿಗೆ ರೋಗ ಬಂತು, ಆ ರೋಗ ಆ ನೀರಲ್ಲಿ ಹೋಗ್ತಾ ಇರ್ತದೆ, ಮಳೆ ಬೀಳ್ತಾ ಇರ್ತದೆ, ಅದು ನೀರು ಸಿಡಿದು ಇನ್ನೊಂದು ಒಳ್ಳೆ ಬಳ್ಳಿಗೆ ಆ ರೋಗ ನೀರು ಸಿಡಿದು ಇನ್ನೊಂದು ಬಳ್ಳಿಗೆ ಚಲೋ ಬಳ್ಳಿಗೆ ಬರ್ತದೆ. ಅದೇ ನೀವು 2.5 ಫುಟ್ ಆದ್ರೂ 2-3/4 ಫುಟ್ ಆದ್ರೂ ಹಾಕಿದ್ರೆ ಆ ನೀರು ನೆಲದಡಿ ಪೈಪ್ನೊಳಗೆ ಹೋಗ್ತದೆ. ಆ ಫಂಗಸ್ ಆ ರೋಗ ನೆಲದಡಿಗೆ ಹೋಗ್ತದೆ, ಮುಂದಿನ ಇನ್ನೊಂದು ಬಳ್ಳಿಗೆ ರೋಗ ಬರೋದಿಲ್ಲ. ಹಾಗಾಗಿ ಆದಷ್ಟು ಅಕ್ಕಪಕ್ಕದವ್ರ ಜೊತೆ ಹೊಂದಿಕೊಂಡು ಕಾಲುವೆಯನ್ನು ಕಂತ ಮಾಡಿ 3 ಫುಟ್ಗಿಂತ ಹೆಚ್ಚು ಆಳದಲ್ಲಿ ನೀವು ಡ್ರೈನೇಜ್ ಪೈಪ್ ಹಾಕಿ. ಅದು ಸಾಧ್ಯನೇ ಆಗಲಿಲ್ಲ, ಮುಂದೆ ಹೊಳೆ ಬರ್ತದೆ, ಕೆಲವು ಜನಕ್ಕೆ ಕಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯವರು 2.5, 2-3/4 ಅಲ್ಲೂ ಮಾಡ್ಬೋದು. ಆಗ ಕ್ಲೀನಿಂಗ್ ಅನ್ನು ಪ್ರತಿ 3 ವರ್ಷಕ್ಕೆ ಒಂದು ಬರಿ ಮಾಡಿ. ಅದೇ ನಿಮ್ಗೆ ಹೆಚ್ಚಿನ ಸಮಸ್ಯೆ ಇಲ್ಲ, ಒಂದು ದಾರ ಹಾಕಿ ರಬ್ಬರ್ ಬಳ್ಳಿ ಹಾಕಿ ಎಳೆದ್ಬಿಟ್ರೆ ಆಯ್ತು, ಒಂದು 15-20 ನಿಮಿಷ ಕೆಲಸ. ಅಂದ್ರೆ ಮೇಲಿದ್ದಾಗ ಬೇರೆ ಬರೋದು ಹೆಚ್ಚಾಗ್ಬೋದು. ನೀವು ಡ್ರೈನೇಜ್ ಬಗ್ಗೆ ಕೇಳಿದರೆ, ನಮ್ಮದೊಂದು 50 ವರ್ಷ ಹಿಂದಿಂದ ಡ್ರೈನೇಜ್ ಇದೆ ಅಡಿಕೆ ತೋಟದಲ್ಲಿ. ನೀವು ಡ್ರೈನೇಜ್ ಮಾಡಿದ್ರು ಮೇಲೆ ಬಸಿಗಲ್ಲ. ಈ ಡ್ರೈನೇಜು ಒಂದು 4 ಅಡಿ ಆಳದಲ್ಲಿ ಅಥವಾ 3.5-4 ಅಡಿ ಆಳದಲ್ಲಿ ನೀವು ಮಾಡಿದರೆ ಮೇಲೆ 1 ಅಡಿದು ಓಪನ್ ಕಾಲುವೆ ಬೇಕೇ ಬೇಕು. ಅದು ಮೆಣಸು, ಅಡಿಕೆ ಮತ್ತು ಕಾಫಿ ಬೆಳೆಗೆ ಎಲ್ಲದಕ್ಕೂ ಸಹಾಯವಾಗ್ತದೆ. ಆ ಕಾಲುವೆಯನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಮಲ್ಚಿಂಗ್ ಶೀಟ್ ಹಾಕಿದ್ದೇವೆ, ಟಾರ್ಪಾಲಿನ್. 20 ಎಕರೆ ಅಡಿಕೆ ತೋಟದಲ್ಲೂ ಇದೆ. ಈಗ 15 ವರ್ಷ ಆಯಿತು, ಹೋಗಲ್ಲ, ಟಾರ್ಪಾಲಿನ್ ಹೋಗೋದಿಲ್ಲ. ನೀವು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ಬೋದು. ಓಪನ್ ಕಾಲುವೆ ಇದ್ದರೆ ನಿಮ್ಮ ಮೆಣಸಿನ ಬೆಳೆ ಚೆನ್ನಾಗಿ ಬರ್ತದೆ. ಮತ್ತು ಅವರು ಈ ಅಂದರೆ ಕಾಲುವೆ ಡ್ರೈನೇಜ್ ಪೈಪಿನ ಮೇಲೆ ಕಾಯಿ ಸಿಪ್ಪೆ ಮತ್ತು ಅಡಿಕೆ ಸಿಪ್ಪೆ ಅದನ್ನು ಹೇಳಿದರು. ನಾವು ಅದನ್ನು ಮೊದಲು ಪ್ರಯೋಗ ಮಾಡಿದ್ವಿ. ನಂತರ ಈಗ ಕೆಲವು ಜನ ಸಿಗದೆ ಹೋದ ಸಂದರ್ಭದಲ್ಲಿ ನೀವು ಗುರಿಗೆ ಅಥವಾ ಅಕೇಶಿಯ ಸೊಪ್ಪುಗಳನ್ನು ಮೇಲೆ 1.5 ಅಡಿ 2 ಅಡಿ ಮುಚ್ಚಿ ಮಣ್ಣು ಹಾಕ್ಬೋದು, ಏನು ತೊಂದರೆ ಆಗುವುದಿಲ್ಲ. ಕಷ್ಟ ಸಿಗೋದು ಕಷ್ಟ. ಹಾಗೆ ನೀವು ಇದನ್ನು ಸೊಪ್ಪನ್ನು ಹಾಕಿ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಕಾಲ್ಗೆಯಲ್ಲಿ ಯಾಲಕ್ಕಿ ಕೆಲವು ಜನ ಬಳಗಿದ್ದಾರೆ. ಅದರಿಂದ ಏನು ಎಫೆಕ್ಟ್ ಆಗ್ತದೆ ಅಥವಾ ಅನುಕೂಲ ಆಗ್ತದೆ, ಅನಾನುಕೂಲ ಆಗ್ತದೆ. ಯಾಲಕ್ಕಿ ಯಾವುದರಲ್ಲಿ ಡ್ರೈನೇಜ್ ಮಾಡಿದ ಕಾಲ್ಗೆಯಲ್ಲಿ ಕಾಲುವೆ ಮೇಲೆ 1 ವರ್ಷ 2 ವರ್ಷ ಚೆನ್ನಾಗಿ ಬರ್ತದೆ. ಆಮೇಲೆ ಅವ್ರು ಹೇಳಿದಾಗ ಈ ಮಣ್ಣು ನಾವು ಹಾಕಿ ಸೆಟ್ಟಿಂಗ್ ಆದ್ಮೇಲೆ ನೀರು ಹಿಂಗೆ ಹೋಗುವಂತ ಪ್ರಮಾಣ ಕಡಿಮೆ ಆಯ್ತು. ನೀರು ಹಿಂಗೆ ಹೋಗುವ ಪ್ರಮಾಣ ಕಡಿಮೆ ಅಂದ್ರೆ ಯಾಲಕ್ಕಿ ಹಿಂದೆ ಹಳದಿಯಾಗಿ ರೋಗ ಚಾಲು ಆಗ್ತದೆ. ಮೊದಲು 1 ವರ್ಷ 2 ವರ್ಷ ಚೆನ್ನಾಗೇ ಬರ್ತದೆ. ಮಣ್ಣು ಹೊಸದಿರ್ತದಕ್ಕೆ ಒಳ್ಳೆ ಬರ್ತದೆ ಫಸಲು. ಒಂದು ಸ್ವಲ್ಪ ಜಾಗಕ್ಕೆ ನಮಗೆ ತೆಂಗು ಸಿಪ್ಪೆ ಸಾಲಿಲ್ಲ. ನಾವು ಗಟ್ಟ ತೆಳಗೆಲ್ಲ ಹೋಗಿ ತೆಂಗು ಸಿಪ್ಪೆ ತಂದಾಯ್ತು, ಆದರೂ ಸಾಲಿಲ್ಲ, ಒಂದಷ್ಟು ಸಿಗಲಿಲ್ಲ. ಆ ಟೈಮ್ನಲ್ಲಿ ನಾವು ಬರೀ ಚಾಲಿ ಸಿಪ್ಪೆ ಹಾಕಿ ಮಾಡಾಯ್ತು, ಅದು ಪಟ್ಟಿಲ್ಲ. ಆದರೆ ತೆಂಗು ಸಿಪ್ಪೆ ಸಿಕ್ಕರೆ ನಂಬರ್ 1. ಅದ್ರ ಜೊತೆ ಚಾಲಿ ಸಿಪ್ಪೆ, ಅದಕ್ಕೂ ಮೇಲೆ ಒಂಚೂರು ಹಸಿ ಅಡಿಕೆ ಹಾಕ್ಬೋದು, ಅದು ಬೇಕು ಕೊಡ್ತಾ ಹೋಗ್ತದೆ. ಇನ್ನು ಅದು ಯಾವುದೂ ಸಿಗಲಿಲ್ಲ ಅಂದ್ರೆ ಇವ್ರು ಹೇಳಿದಾಗ ಯಾವುದೇ ಸೊಪ್ಪು ಹಾಕ್ಬೋದು. ತೆಂಗಿನ ಸಿಪ್ಪೆ ಹಾಕೋದು ಬಂದಿದ್ದು ಅಂದ್ರೆ
ನಾವು ಡ್ರೈನೇಜ್ ಮಾಡ್ಬೇಕಾದ್ರೆ ನಮ್ಮ ತೆಂಗು ಬೆಳೀತಿದ್ವಲ್ಲ, ಸಿಪ್ಪೆ ಇತ್ತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈ ಡ್ರೈನೇಜ್ ಮೇಲೆ ಮುಚ್ಚುವಂತ ಮಾಡಿದ್ವಿ. ಮುಚ್ಚಿದ ಮೇಲೆ ಅದು ಎಲ್ಲರಿಗೂ ಈ ಬೈರಂಬೆ ಅಸೋಸಿಯೇಟ್ನಲ್ಲಿ GM ಮೇಡರ್ ಹೇಳ್ತಿದ್ರು ತೆಂಗಿನ ಸಿಪ್ಪೆ ಮುಚ್ಚಬೇಕು ಅಂತ. ಅದೊಂದು ಕಾಮನ್ ಆಗಿ ಬಳಕೆ ಆಗ್ಬಿಡ್ತು. ನೀವು ತೆಂಗಿನ ಸಿಪ್ಪೆ ಇಲ್ಲದೆ ಬರೀ ಪೈಪ್ಗಳನ್ನು ಹಾಕಿ ಮೇಲೆ ಫುಲ್ಲಾಗಿ ಸೊಪ್ಪನ್ನು ಮುಚ್ಚಿದ್ರೆ ಒಂದು ಪೊಳ್ಳು ಬೀಳಬಾರ್ದು ಭಾಳ. ಈ ಗುರಿಗೆ ಸೊಪ್ಪು ಅಥವಾ ಅಕೇಶಿಯದ್ದು ಸೊಪ್ಪನ್ನು ಮುಚ್ಚಿದ್ರೆ ಡ್ರೈನೇಜ್ ಒಳ್ಳೇದಾಗ್ತದೆ. ನಮ್ಮದು ತೋಟದಲ್ಲಿ ಒಂದು 4 ಎಕರೆಯಲ್ಲಿ ಯಾಲಕ್ಕಿ ಬೆಳೆದಿತ್ತು ಚೆನ್ನಾಗಿ. ಯಾಲಕ್ಕಿ ಹೋಯ್ತು ಕಂಪ್ಲೀಟ್, ಯಾಲಕ್ಕಿ ಕಡ್ದ ಡ್ರೈನೇಜ್ ಮೇಲೆ ಹಾಕಿ ಮಾಡಿದ್ದಿದೆ, ಇನ್ನೂ ಚೆನ್ನಾಗಿದೆ ಡ್ರೈನೇಜ್.